ಯುವಕನ ಮೇಲೆ ಭೀಕರ ಹಲ್ಲೆ, ಸಾವು ಬದುಕಿನ ನಡುವೆ ಹೋರಾಟ. ಗುಡಿಬಂಡೆ ಪಟ್ಟಣದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ. ಸ್ನೇಹಿತನ ಶಾದಿ ಸಮಾರಂಭಕ್ಕೆ ಬಂದಿದ್ದ ಯುವಕನೊಬ್ಬನ ಮೇಲೆ ಭೀಕರ ಹಲ್ಲೆಯಾಗಿದ್ದು, ಯುವಕ ಪ್ರಾಣಾಪಾಯದ ಸ್ಥಿತಿಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಚೇಳೂರು ತಾಲೂಕು ಮೂಲದ 24ರಿಂದ 25 ವರ್ಷ ವಯಸ್ಸಿನ ಪ್ರಕಾಶ್ ಎಂಬ ಯುವಕ ಹಲ್ಲೆಗೊಳಗಾದ ದುರ್ದೈವಿ. ಬಾಪೂಜಿ ನಗರದಲ್ಲಿ ನಡೆದ ಸ್ನೇಹಿತನ ಮದುವೆ ಕಾರ್ಯಕ್ರಮಕ್ಕೆ ಪ್ರಕಾಶ್ ಬಂದಿದ್ದಾಗ ಈ ಘಟನೆ ನಡೆದಿದೆ. ಸುಮಾರು 24ರಿಂದ 25 ವರ್ಷದ ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದು ಘಟನೆ ವಿಕೋಪಕ್ಕೆ ತಿರುಗಿದೆ ಎನ್ನಲಾಗಿದೆ. ಹಿಂಬದಿಯಲ್ಲಿ ಕುಳಿತಿದ್ದ ಸ್ನೇಹಿತರೆ ಘಟನೆಯ ಕುರಿತು ಪ್ರಾಥಮಿಕ ಮಾಹಿತಿ ನೀಡಿದ್ದು, ಗಂಭೀರವಾಗಿ ಗಾಯಗೊಂಡಿರುವ ಪ್ರಕಾಶ್ ರವರನ್ನ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಬ್ಬಿನ ಜ್ಯೂಸ್ ದಾಟು ಅವನು ಸಡನ್ ಆಗಿ ಯೂಟರ್ನ್ ಮಾಡಿಬಿಟ್ಟ. ನನ್ನ ಫ್ರೆಂಡ್ ಹೋಗ್ಬಿಟ್ಟು ನಿಮ್ಮ ಹೆಸರೇನು? ನಿಮ್ಮ ಫ್ರೆಂಡ್ ಹೆಸರೇನು? ನನ್ನ ಫ್ರೆಂಡ್ ಹೆಸರು ಪ್ರಕಾಶ್ ಅಂದ್ಬಿಟ್ಟು ಅವನೇ ಬೈಕ್ ಓಡಿಸ್ತಾ ಇದ್ದಿದ್ದು. ಅವ್ನು ಕಬ್ಬಿನಲ್ದು ಜ್ಯೂಸ್ದು ಅಡ್ಡ ಬಂದ್ಬಿಟ್ಟು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಟಚ್ ಮಾಡ್ದ. ಯಾವ ಊರ ಕಡೆ? ಬಾಗೇಪಲ್ಲಿಗೆ ಹೋಗೋ ಕಡೆ. ನಿಮ್ಮ ಹೆಸರು? ನಮ್ಮ ಹೆಸರು ಪವನ್ ಅಂದ್ಬಿಟ್ಟು. ಯಾವ ಊರಿಂದ ಬಂದಿದ್ದು ನೀವು? ನಾವು ಗುಡಿಬಂಡೆಯಿಂದ ಬಂದಿದ್ದು. ಗುಡಿಬಂಡೆನಾ ನಿಮ್ದು ನೇಟಿವ್ ಪ್ಲೇಸ್? ನೆಗೆಟಿವ್ ಪ್ಲೇಸ್ ಬಂದ್ಬಿಟ್ಟು ಪಾತ್ಪಾಲ್ಯ ಪಕ್ಕ ನಗೂರ್ಲು. ಆ ಹುಡುಗಂದು ಕೊತ್ತೂರು ಅಂದ್ಬಿಟ್ಟು. ಕೊತ್ತೂರು ಪಾತ್ಪಾಲ್ಯ ಹತ್ರನಾ? ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಡಾಚಾರ್ಲಹಳ್ಳಿ ಬಳಿ ಈ ಅಹಿತಕರ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಹಲ್ಲೆಗೆ ನಿಖರ ಕಾರಣ ಏನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.